ನಮಸ್ಕಾರ ಸ್ನೇಹಿತರೆ, ನಿಮ್ಮ ಫೇವ್ರೆಟ್ ಫ್ಯಾಕ್ಟ್ವರ್ಡ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡ್ತಾ ನೋಡ್ತಾ ನಮ್ಮ ಝೀರೋ ಟು ಹೀರೋ ಇಂಗ್ಲಿಷ್ ಸಿರೀಸ್ನ ಲೆಸನ್ 10ಕ್ಕೆ ಬಂದಿದ್ದೀವಿ. ಅಮೇಝಿಂಗ್ ಅಲ್ವಾ? ಇವತ್ತು ನಾವು ಕಲಿತಾ ಇರೋದು ಇಂಗ್ಲಿಷ್ನ ಮೋಸ್ಟ್ ಪವರ್ಫುಲ್ ವರ್ಡ್ಸ್ ಅವೇ, ಕ್ಯಾನ್ ಮತ್ತು ಕ್ಯಾನಾಟ್ ಬಗ್ಗೆ. ನಮ್ಮ ಸ್ಟ್ರೆಂತ್ ಏನು, ನಮಗೆ ಯಾವ್ಯಾವ ಕೆಲಸ ಮಾಡೋಕ್ಕೆ ಬರುತ್ತೆ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಗತ್ತಿನಿಂದ ಅಂದರೆ ಫುಲ್ ಕಾನ್ಫಿಡೆನ್ಸಿಂದ ಹೇಳೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ಟ್ರಸ್ಟ್ ಮೀ, ಇದು ತುಂಬಾ ಸಿಂಪಲ್ ಆಗಿದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಈಗ ಈ ಎರಡನೇ ಸ್ಲೈಡನ್ನು ತುಂಬ ಗಮನವಿಟ್ಟು ಕೇಳಿ. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅರ್ಧ ಇಂಗ್ಲೀಷ್ ಗೆದ್ದ ಹಾಗೆ. ಇಲ್ಲಿ ನೋಡಿ, ಎಡಗಡೆ ಕ್ಯಾನ್ ಅಂತ ಇದೆ ಅಲ್ವಾ? ಇದರ ಅರ್ಥ ಇಷ್ಟೇ: ನನ್ನ ಕೈಯಲ್ಲಿ ಆಗುತ್ತೆ ಅಥವಾ ನನಗೆ ಈ ಕೆಲಸ ಬರುತ್ತೆ ಅಂತ. ಉದಾಹರಣೆಗೆ, ನಿಮಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ ಅಂದ್ಕೊಳ್ಳಿ, ಆವಾಗ ನೀವು ಕ್ಯಾನ್ ಬಳಸಬೇಕು. ಅದೇ ಬಲಗಡೆ ಕೆನಾಟ್ ಅಂತ ಇದೆ ನೋಡಿ, ಅಂದರೆ ನನ್ನಿಂದ ಸಾಧ್ಯವಿಲ್ಲ ಅಥವಾ ನನಗೆ ಇದು ಬರಲ್ಲ ಅಂತ ಅರ್ಥ. ಇದನ್ನು ಸ್ಟೈಲಿಶ್ ಆಗಿ ಕಾಂಟ್ ಅಂತಲೂ ಕರೀತಾರೆ. ಈಗ ನಿಮಗೊಂದು ಡೌಟ್ ಬರ್ಬೋದು, ಮ್ಯಾಮ್ ಒಬ್ಬರೇ ಇದ್ದಾಗ ಏನು ಬಳಸಬೇಕು, ತುಂಬ ಜನ ಇದ್ದಾಗ ಏನು ಬಳಸಬೇಕು ಅಂತ. ಇಲ್ಲಿರೋ ಬ್ಯೂಟಿ ಏನಂದರೆ, ಇಂಗ್ಲೀಷ್ನಲ್ಲಿ ಬೇರೆ ಪದಗಳಿಗೆ 10-8 ರೂಲ್ಸ್ ಇರ್ಬೋದು, ಆದರೆ ಈ ಕ್ಯಾನ್ಗೆ ಮಾತ್ರ ಯಾವ ರೂಲ್ಸ್ ಕೂಡ ಇಲ್ಲ. ನೀವು ಒಬ್ಬರೇ ಇರಿ, ನಿಮ್ಮ ಎದುರು ಒಬ್ಬರೇ ಇರಲಿ, ಯು, ಅಥವಾ ಒಂದು ದೊಡ್ಡ ಗುಂಪೇ ಇರಲಿ, ದೇ, ಎಲ್ರಿಗೂ ನಾವು ಕಣ್ಣು ಮುಚ್ಚಿ ಕ್ಯಾನ್ ಅಂತಲೇ ಬಳಸೋದು. ಯಾವ ಗೊಂದಲವೂ ಬೇಡ, ಯಾವ ಬದಲಾವಣೆಯೂ ಇಲ್ಲ. ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಕೆಲಸ ಬರುತ್ತಾ? ಕ್ಯಾನ್ ಅಂದ್ಬಿಡಿ. ಕೆಲಸ ಬರಲ್ವಾ? ಕ್ಯಾನಾಟ್ ಅಂದ್ಬಿಡಿ. ಇಷ್ಟೇ ಸಿಂಪಲ್. ಇದು ಅರ್ಥ ಆಯ್ತಲ್ವಾ? ಈಗ ಕನಸಲ್ಲಿ ಯಾರಾದರೂ ಬಂದು ನಿನಗೆ ಈ ಜೋಕ್ ಬರುತ್ತಾ ಅಂತ ಕೇಳಿದ್ರೆ ಬರಲ್ಲ ಅಂದರೆ ಏನು ಹೇಳ್ತೀರಾ? ಐ ಕ್ಯಾನಾಟ್ ಅನ್ಬೇಕು. ಅರ್ಥ ಆಯ್ತಲ್ವಾ? ಬನ್ನಿ ಫ್ರೆಂಡ್ಸ್, ಈಗ ಈ ಕ್ಯಾನನ್ನು ವಾಕ್ಯಗಳಲ್ಲಿ ಹೇಗೆ ಬಳಸೋದು ಅಂತ ನೋಡೋಣ. ತುಂಬಾ ಈಸಿ ಇದೆ, ಲಕ್ಷ್ಯ ಕೊಟ್ಟು ಕೇಳಿ. ಮೊದಲನೇ ಎಕ್ಸಾಂಪಲ್ ನೋಡೋಣ. ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಇಲ್ಲಿ ಐ ಅಂದರೆ ನಾನು, ಕ್ಯಾನ್ ಅಂದರೆ ಮೊದಲೇ ಹೇಳಿದಾಗೆ ಸಾಧ್ಯ ಅಥವಾ ಬರುತ್ತೆ, ಸ್ಪೀಕ್ ಅಂದರೆ ಮಾತಾಡೋದು. ಈಗ ಈ ಮೂರನ್ನು ಸೇರಿಸಿ ನೋಡಿ, ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರುತ್ತೆ ಅಂತ ಅರ್ಥ. ಯಾರಾದರೂ ಬಂದು ನಿನಗೆ ಇಂಗ್ಲೀಷ್ ಬರುತ್ತಾ ಅಂತ ಕೇಳಿದ್ರೆ ನೀವು ಹೆದರಬೇಡಿ, ತಲೆ ಎತ್ತಿ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಅಂತ ಹೇಳಿ. ಎಷ್ಟು ಗೊತ್ತಾಗಿರುತ್ತೆ ಅಲ್ವಾ? ಎರಡನೇ ಎಕ್ಸಾಂಪಲ್ ನೋಡೋಣ. ಶಿ ಕ್ಯಾನ್ ಕುಕ್ ಡೆಲಿಷಿಯಸ್ ಫುಡ್. ಇಲ್ಲಿ ಶಿ ಅಂದರೆ ಅವಳು, ಕ್ಯಾನ್ ಅಂದರೆ ಬರುತ್ತೆ, ಕುಕ್ ಅಂದರೆ ಅಡುಗೆ ಮಾಡೋದು. ನಿಮ್ಮ ಅಕ್ಕ ಅಥವಾ ಅಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂದ್ಕೊಳ್ಳಿ, ಆವಾಗ ನೀವು ಯಾರ ಮುಂದೆ ಆದರೂ ಶಿ ಕ್ಯಾನ್ ಕುಕ್ ಅಂದರೆ ಸಾಕು, ಅವರಿಗೆ ಅಡುಗೆ ಮಾಡೋ ಸಾಮರ್ಥ್ಯ ಇದೆ ಅಂತ ಅರ್ಥ. ಇನ್ನು ಮೂರನೇ ಎಕ್ಸಾಂಪಲ್ ನೋಡೋಣ. ದೇ ಕ್ಯಾನ್ ರನ್ ಫಾಸ್ಟ್. ಇಲ್ಲಿ ದೇ ಅಂದರೆ ಅವರು, ಅಂದರೆ ಒಂದು ಗುಂಪು. ರನ್ ಅಂದರೆ ಓಡೋದು, ಅವರಿಗೆ ಸ್ಪೀಡಾಗಿ ಓಡೋಕ್ಕೆ ಆಗುತ್ತೆ ಅಂತ ನೀವು ಹೇಳ್ತಿದ್ದೀರಾ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಮ್ಯಾಜಿಕ್ ಗಮನಿಸಿ. ನಾನು ಆಯ್ ಅಂದಾಗಲೂ ಕ್ಯಾನ್ ಬಳಸಿದ್ದೆ, ಶಿ ಅಂದಾಗಲೂ ಕ್ಯಾನ್ ಬಳಸಿದೆ, ದೇ ಅಂದಾಗಲೂ ಕ್ಯಾನ್ ಬಳಸಿದೆ. ಅಂದರೆ ನೀವು ಯಾರ ಬಗ್ಗೆನೇ ಹೇಳಿ, ಆ ಕ್ಯಾನ್ ಮಾತ್ರ ಬದಲಾಗಲ್ಲ. ಇದನ್ನೇ ನಾವು ಪಾಸಿಟಿವ್ ವಾಕ್ಯ ಅಂತೀವಿ, ಅಂದರೆ ನಮ್ಮಿಂದ ಆಗುತ್ತೆ ಅಂತ ಹೇಳೋದು. ಇದು ಅರ್ಥ ಆಯ್ತಲ್ವಾ? ಇನ್ನು ಮುಂದೆ ನನಗೆ ಇದು ಬರುತ್ತೆ ಅಂತ ಹೇಳೋಕೆ ಯಾರ ಸಹಾಯವೂ ಬೇಡ, ನೀವೇ ಸ್ವಂತವಾಗಿ ಇಂಗ್ಲೀಷ್ನಲ್ಲಿ ಕ್ಯಾನ್ ಬಳಸಿ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಈಗೊಂದು ಕಹಿ ಸತ್ಯ ತಿಳ್ಕೊಳ್ಳೋಣ. ಈ ಪ್ರಪಂಚದಲ್ಲಿ ಎಲ್ರಿಗೂ ಎಲ್ಲವೂ ಬರಲ್ಲ ಅಲ್ವಾ? ನನಗೂ ಅಷ್ಟೇ, ನಿಮಗೂ ಅಷ್ಟೇ. ನಮಗೆ ಒಂದು ಕೆಲಸ ಬರಲ್ಲ ಅಥವಾ ಮಾಡೋಕ್ಕೆ ಆಗಲ್ಲ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಗತ್ತಿನಿಂದ ಹೇಳೋದು? ಅದಕ್ಕೆ ನಾವು ಬಳಸೋ ಪದವೇ ಕ್ಯಾನಾಟ್. ಮೊದಲನೇ ಎಕ್ಸಾಂಪಲ್ ನೋಡೋಣ. ಐ ಕ್ಯಾನಾಟ್ ಸ್ವಿಮ್. ಇಲ್ಲಿ ಐ ಅಂದರೆ ನಾನು, ಕ್ಯಾನಾಟ್ ಅಂದರೆ ಬರಲ್ಲ, ಸ್ವಿಮ್ ಅಂದರೆ ಈಜೋದು. ಈಗ ಯಾರಾದರೂ ಬಂದು ನಿನಗೆ ಈಜೋಕ್ಕೆ ಬರುತ್ತಾ ಅಂತ ಕೇಳಿದ್ರೆ ಬರಲ್ಲ ಅಂತ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ಐ ಕ್ಯಾನಾಟ್ ಸ್ವಿಮ್ ಅಂತ ಅನ್ನಿ. ಇದನ್ನೇ ಸ್ವಲ್ಪ ಸ್ಟೈಲಿಶ್ ಆಗಿ ಹೇಳೋಕ್ಕೆ ಕೆನಾಟ್ ಬದಲಿಗೆ ಕಾಂಟ್ ಅಂತಲೂ ಬಳಸ್ಬೋದು. ಐ ಕಾಂಟ್ ಸ್ವಿಮ್ ಅಂತ ಕೂಡ ಹೇಳ್ಬೋದು. ಸರಿ, ಈಗ ಎರಡನೇ ಎಕ್ಸಾಂಪಲ್ ನೋಡೋಣ. ಹಿ ಕೆನಾಟ್ ಡ್ರೈವ್ ಅ ಕಾರ್. ಈಗ ನಿಮ್ಮ ಫ್ರೆಂಡ್ ಒಬ್ಬನಿಗೆ ಕಾರ್ ಓಡಿಸೋಕ್ಕೆ ಬರಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ನೀವು ಅವನ ಬಗ್ಗೆ ಹೇಳಬೇಕಾದ್ರೆ ಹಿ ಅಂದರೆ ಅವನು, ಕೆನಾಟ್ ಅಂದರೆ ಬರಲ್ಲ, ಡ್ರೈವ್ ಅಂದರೆ ಓಡಿಸೋದು ಅಂತ. ಆವಾಗ ನೀವು ಏನು ಹೇಳ್ತೀರಾ? ಅವನಿಗೆ ಕಾರ್ ಡ್ರೈವಿಂಗ್ ಬರಲ್ಲ ಅಂತ. ಅಂದರೆ ಸಿಂಪಲ್ ಆಗಿ ಹಿ ಕ್ಯಾನಾಟ್ ಡ್ರೈವ್ ಅ ಕಾರ್ ಅಂತ ಹೇಳ್ತೀರಾ ಅಲ್ವಾ? ಹಾಗೆ ಮೂರನೇ ಎಕ್ಸಾಂಪಲ್ ನೋಡೋಣ. ಕ್ಯಾಟ್ಸ್ ಕ್ಯಾನಾಟ್ ಫ್ಲೈ. ನೋಡಿ ಫ್ರೆಂಡ್ಸ್, ಹಕ್ಕಿಗಳು ಹಾರುತ್ತವೆ ಅಲ್ವಾ, ಆದರೆ ಬೆಕ್ಕು ಹಾರುತ್ತಾ? ಖಂಡಿತ ಇಲ್ಲ. ಸೊ ನಾವು ಏನು ಹೇಳಬೇಕು?
ಕ್ಯಾಟ್ಸ್ ಕ್ಯಾನಾಟ್ ಫ್ಲೈ. ಇಲ್ಲಿ ಫ್ಲೈ ಅಂದರೆ ಹಾರೋದು, ಅಂದರೆ ಬೆಕ್ಕುಗಳಿಗೆ ಹಾರೋಕ್ಕೆ ಬರಲ್ಲ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ. ನೀವು ಕ್ಯಾನ್ ಕಲ್ತಿದ್ದೀರಾ ಅಲ್ವಾ, ಆ ಕ್ಯಾನ್ ಪಕ್ಕದಲ್ಲಿ ಒಂದು ನಾಟ್ ಸೇರಿಸ್ಬಿಟ್ರೆ ಸಾಕು, ಅದು ಆಗಲ್ಲ ಅಂತ ಆಗ್ಬಿಡುತ್ತೆ. ಇಷ್ಟೇ ವ್ಯತ್ಯಾಸ. ಈಗ ಯಾರಾದರೂ ಬಂದು ನಿಮಗೆ ಇಂಗ್ಲಿಷ್ ಬರಲ್ಲ ಅಂದರೆ ನೀವು ಬೇಜಾರು ಮಾಡ್ಕೋಬೇಡಿ. ಈಗಷ್ಟೇ ಕಲಿತಾ ಇದ್ದೀರಾ ಅಲ್ವಾ, ಆವಾಗ ನೀವು ಹೇಳಬೇಕು, ನೌ ಐ ಕ್ಯಾನಾಟ್ ಸ್ಪೀಕ್ ಫುಲ್ಲಿ ಬಟ್ ಸೂನ್ ಐ ಕ್ಯಾನ್. ಅಂದರೆ ಈಗ ಬರಲ್ಲ, ಆದರೆ ಆಮೇಲೆ ಖಂಡಿತ ಬರುತ್ತೆ ಅಂತ. ಇದು ಅರ್ಥ ಆಯ್ತಲ್ವಾ? ಇನ್ನು ಮುಂದೆ ನನಗೆ ಬರಲ್ಲ ಅಂತೆಲ್ಲ ಬೇಜಾರು ಮಾಡ್ಕೋಬೇಡಿ. ಕ್ಯಾನಾಟ್ ಬಳಸಿ ಸ್ಟೈಲ್ ಆಗಿ ಹೇಳಿ ಅಷ್ಟೇ. ಸೊ ಫ್ರೆಂಡ್ಸ್, ಈಗ ಇವತ್ತಿನ ಕ್ಲಾಸಿನ ಅತಿ ದೊಡ್ಡ ಸೀಕ್ರೆಟ್ ಹೇಳ್ತೀನಿ ಕೇಳಿ. ಇಷ್ಟೊತ್ತು ನೀವು ನನ್ನಿಂದ ಆಗುತ್ತೆ, ನನ್ನಿಂದ ಆಗಲ್ಲ ಅಂತ ಉತ್ತರ ಕೊಡೋದನ್ನು ಕಲ್ತಿದ್ದೀರಾ. ಆದರೆ ಮನುಷ್ಯ ಅಂದಮೇಲೆ ನಮಗೆ ಬೇರೆಯವರಿಂದ ಏನಾದರೂ ಕೇಳೋದಿರುತ್ತೆ ಅಲ್ವಾ. ಪ್ರಶ್ನೆ ಕೇಳೋದು ಹೇಗೆ ಅನ್ನೋದಕ್ಕೆ ನಾನು ಒಂದು ಜಾದು ಹೇಳಿಬಿಡ್ತೀನಿ ನಿಮಗೆ. ನಾವು ವಾಕ್ಯದ ಮಧ್ಯದಲ್ಲಿ ಇಡ್ತಿದ್ದ ಆ ಕ್ಯಾನ್ ಇದೆಯಲ್ಲ, ಅದನ್ನು ಹಿಡಿದು ವಾಕ್ಯದ ಮೊದಲನೇ ಸಾಲಿನಲ್ಲಿ ಅಂದರೆ ಎಲ್ಲಕ್ಕಿಂತ ಮುಂದೆ ನಿಲ್ಲಿಸ್ಬಿಡಿ ಅಷ್ಟೇ, ಅದು ಪ್ರಶ್ನೆ ಆಗಿಬಿಡುತ್ತೆ. ಓಕೆ, ಈಗ ನಾವು ಮೊದಲನೇ ಎಕ್ಸಾಂಪಲ್ ನೋಡೋಣ. ಕ್ಯಾನ್ ಯು ಹೆಲ್ಪ್ ಮೀ? ಇಲ್ಲಿ ಕ್ಯಾನ್ ಅಂದರೆ ಸಾಧ್ಯವೇ, ಆಮೇಲೆ ಯು ಅಂತ ಇದೆ, ಯು ಅಂದರೆ ನೀವು, ನಂತರ ಹೆಲ್ಪ್ ಮೀ ನನಗೆ ಸಹಾಯ ಮಾಡುವುದು. ಈಗ ಈ ಎಲ್ಲ ಪದಗಳನ್ನು ಸೇರಿಸಿ ನಾವು ವಾಕ್ಯ ಮಾಡೋಣ. ನೀವು ನನಗೆ ಸಹಾಯ ಮಾಡೋಕ್ಕೆ ಸಾಧ್ಯವೇ ಅಂತ ಮರ್ಯಾದೆಯಿಂದ ಕೇಳ್ತಾ ಇದ್ದೀವಿ ಅಲ್ವಾ. ಯಾರನ್ನಾದರೂ ಹೆಲ್ಪ್ ಕೇಳುವಾಗ ಹೆಲ್ಪ್ ಮಾಡಿ ಅನ್ನೋಕ್ಕಿಂತ ಹೀಗೆ ಕ್ಯಾನಿಂದ ಶುರು ಮಾಡಿ ಕೇಳಿದ್ರೆ ಅವರು ಖಂಡಿತ ಸಹಾಯ ಮಾಡ್ತಾರೆ. ಓಕೆ, ಎರಡನೇ ಎಕ್ಸಾಂಪಲ್ ನೋಡೋಣ. ಕ್ಯಾನ್ ಐ ಕಮ್ ಇನ್? ಇದು ನೀವು ದಿನಾ ಸ್ಕೂಲ್ ಅಥವಾ ಆಫೀಸ್ನಲ್ಲಿ ಕೇಳೋ ಮಾತು. ಕ್ಯಾನ್ ಅಂದರೆ ಸಾಧ್ಯವೇ, ಬಹುದೇ ಅಂತ. ಐ ಅಂದರೆ ನಾನು, ಕಮ್ ಇನ್ ಅಂದರೆ ಒಳಗೆ ಬರುವುದು, ಅಂದರೆ ನಾನು ಒಳಗೆ ಬರಬಹುದಾ ಅಂತ. ನೀವು ಒಂದು ವೇಳೆ ಐ ಕ್ಯಾನ್ ಕಮ್ ಇನ್ ಅಂದರೆ ನನಗೆ ಒಳಗೆ ಬರೋಕ್ಕೆ ಆಗುತ್ತೆ ಅಂತ ಆಗಿಬಿಡುತ್ತೆ. ಅದೇ ಆ ಕ್ಯಾನನ್ನು ಎಳೆತಂದು ಫಸ್ಟ್ ಹಾಕಿಬಿಟ್ರೆ ನಾನು ಒಳಗೆ ಬರಬಹುದಾ ಅನ್ನೋ ಪ್ರಶ್ನೆ ಆಗಿಬಿಡುತ್ತೆ. ಇಷ್ಟೇ, ಸಿಂಪಲ್ ಆಗಿದೆ ಅಲ್ವಾ. ಈಗ ಮೂರನೇ ಎಕ್ಸಾಂಪಲ್ ನೋಡೋಣ. ಕ್ಯಾನ್ ಶಿ ಡ್ಯಾನ್ಸ್? ಇಲ್ಲಿ ನೋಡಿ, ಕ್ಯಾನ್ ಅಂದರೆ ಬರುತ್ತದೆಯೇ, ಶಿ ಅವಳಿಗೆ, ಡ್ಯಾನ್ಸ್ ಅಂದರೆ ನೃತ್ಯ ಮಾಡೋದು, ಅಂದರೆ ಅವಳಿಗೆ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತಾ ಅಂತ ನೀವು ಇನ್ನೊಬ್ಬರನ್ನ ಕೇಳ್ತಿದ್ದೀರಾ. ನೋಡಿ ಫ್ರೆಂಡ್ಸ್, ಇದನ್ನು ನೆನಪಿಟ್ಕೊಳ್ಳಿ. ಈ ಕ್ಯಾನ್ ಅನ್ನೋದು ರೈಲಿನ ಇಂಜಿನ್ ಇದ್ದ ಹಾಗೆ. ನೀವು ಪ್ರಶ್ನೆ ಕೇಳುವಾಗ ಈ ಇಂಜಿನ್ ಯಾವಾಗಲೂ ರೈಲಿನ ಮೊದಲನೇ ಬೋಗಿ ಆಗಿರಬೇಕು. ಮೊದಲು ಕ್ಯಾನ್ ಬಂದರೆ ಅದು ಪ್ರಶ್ನೆ, ಆಮೇಲೆ ಕ್ಯಾನ್ ಬಂದರೆ ಅದು ಉತ್ತರ. ಈಗ ಅರ್ಥ ಆಯ್ತಲ್ವಾ? ಇನ್ನು ಮುಂದೆ ಯಾರನ್ನಾದರೂ ಏನಾದರೂ ಕೇಳಬೇಕಾದ್ರೆ ಹೆದರ್ಕೋಬೇಡಿ, ಆ ಕ್ಯಾನನ್ನು ಮೊದಲಿಟ್ಟು ಮಾತಾಡಬೇಡಿ ಅಷ್ಟೇ. ಕನಸಿನಲ್ಲಿ ಯಾರಾದರೂ ಬಂದು ನಿನಗೆ ಈಜೋಕೆ ಬರುತ್ತಾ ಅಂತ ಹೇಳು ನೋಡೋಣ ಇಂಗ್ಲೀಷ್ನಲ್ಲಿ ಅಂದರೆ ತಕ್ಷಣ ನಿಮ್ಮ ಬಾಯಲ್ಲಿ ಬರಬೇಕು ಕ್ಯಾನ್ ಯು ಸ್ವಿಮ್ ಅಂತ. ಅಷ್ಟು ಪರ್ಫೆಕ್ಟ್ ಆಗಿರಬೇಕು ನೀವು. ಓಕೆ ಸರಿ ಫ್ರೆಂಡ್ಸ್, ಈಗ ಪಾಠದ ಕೊನೆಯಲ್ಲಿ ಎಲ್ಲರೂ ಮಾಡೋ ಒಂದು ಸಣ್ಣ ತಪ್ಪನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ನೀವು ಸರಿ ಮಾಡಿಕೊಂಡ್ರೆ ನೀವು ಇಂಗ್ಲೀಷ್ನಲ್ಲಿ ಮಾಸ್ಟರ್ ಆಗಿಬಿಡ್ತೀರಾ. ನೋಡಿ, ನಾವು ಬರೆಯುವಾಗ ಕ್ಯಾನ್ ಬರೆದು ಪಕ್ಕದಲ್ಲಿ ಜಾಗ ಬಿಟ್ಟು ನಾಟ್ ಬರಿತೀವಿ ಅಲ್ವಾ, ಅದು ತಪ್ಪು. ಇಂಗ್ಲೀಷ್ನಲ್ಲಿ ಕೆನಾಟ್ ಅನ್ನೋದು ಯಾವಾಗಲೂ ಅಣ್ಣ ತಮ್ಮಂದಿರ ಹಾಗೆ ಅಂಟ್ಕೊಂಡೇ ಇರಬೇಕು. ನೋಡಿ, ಇಲ್ಲಿ ಕೆನಾಟ್ ಮಧ್ಯೆ ಎಲ್ಲಿಯೂ ಗ್ಯಾಪ್ ಇಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ನಿಮಗೆ ಕೆನಾಟ್ ಅಂತ ದೊಡ್ಡದಾಗಿ ಬರೆಯೋಕ್ಕೆ ಕಷ್ಟ ಆದರೆ ಜಸ್ಟ್ ಒಂದು ಕಾಮ ಅಪಸ್ಟ್ರೋಫಿ ಹಾಕಿ ಕಾಂಟ್ ಅಂತ ಬರೆದ್ಬಿಡಿ. ಇದು ಇನ್ನೂ ಸ್ಟೈಲಿಶ್ ಆಗಿರುತ್ತೆ. ಈ ಸಣ್ಣ ವಿಷಯನ ನೀವು ಸರಿಯಾಗಿ ಮಾಡಿದ್ರೆ ನಿಮ್ಮ ಇಂಗ್ಲೀಷ್ ನೋಡಿ ಜನ ವಾಹ್, ಇವರಿಗೆ ಗ್ರಾಮರ್ ತುಂಬ ಚೆನ್ನಾಗಿ ಗೊತ್ತು ಅಂತಾರೆ. ಸರಿನಾ? ಓಕೆ ಫ್ರೆಂಡ್ಸ್, ಇವತ್ತಿನ ಈ ಕ್ಲಾಸ್ ನಿಮಗೆ ಎಷ್ಟು ಅರ್ಥ ಆಗಿದೆ ಅಂತ ನನಗೂ ಗೊತ್ತಾಗಬೇಕಲ್ವಾ. ಅದಕ್ಕೆ ನಿಮಗಾಗಿ ಇಲ್ಲಿದೆ ಒಂದು ಚಿಕ್ಕ ಪರೀಕ್ಷೆ. ಸ್ಕ್ರೀನ್ ಮೇಲೆ ನೋಡಿ, 2 ಪ್ರಶ್ನೆಗಳಿವೆ. ಮೊದಲನೇದು ಡ್ಯಾಶ್ ಯು ಡ್ಯಾನ್ಸ್. ಇಲ್ಲಿ ನೀವು ಡ್ಯಾನ್ಸ್ ಮಾಡಬಲ್ಲಿರಾ ಅಂತ ಕೇಳ್ತಿದ್ದೀವಿ. ಅಲ್ಲಿ ಕ್ಯಾನ್ ಬರಬೇಕಾ ಅಥವಾ ಈಸ್ ಬರಬೇಕಾ, ನೀವೇ ಯೋಚನೆ ಮಾಡಿ. ಇನ್ನು ಎರಡನೇದು ಐ ಡ್ಯಾಶ್ ರನ್ ಫಾಸ್ಟ್, ಅಂದರೆ ನನಗೆ ವೇಗವಾಗಿ ಓಡಲು ಸಾಧ್ಯ. ಇಲ್ಲಿ ಕ್ಯಾನ್ ಬಳಸಬೇಕಾ ಅಥವಾ ಆರ್ ಬಳಸಬೇಕಾ? ಈಗಲೇ ವಿಡಿಯೋ ಪಾಸ್ ಮಾಡಿ ಈ 2 ಪ್ರಶ್ನೆಗಳಿಗೆ ಉತ್ತರನ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ತಪ್ಪು ಮಾಡಿದ್ರೂ ಚಿಂತೆ ಇಲ್ಲ ಫ್ರೆಂಡ್ಸ್, ನಾನು ಪ್ರತಿಯೊಬ್ಬರ ಕಮೆಂಟ್ನ ನೋಡಿ ಅಲ್ಲಿ ನಿಮಗೆ ಉತ್ತರ ಹೇಳ್ತೀನಿ. ಯಾರು ಫಸ್ಟ್ ಸರಿಯಾಗಿ ಉತ್ತರ ಕೊಡ್ತಾರೋ ನೋಡೋಣ. ಓಕೆ ಫ್ರೆಂಡ್ಸ್, ಈ ಕ್ಯಾನ್ ಮತ್ತು ಕ್ಯಾನಾಟ್ ಬಳಸೋದು ಎಷ್ಟು ಈಸಿ ಅಂತ ನಿಮಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಒಂದೇ ಒಂದು ಪದ ನಿಮ್ಮ ಇಂಗ್ಲೀಷ್ ಮಾತುಗಾರಿಕೆಗೆ ಎಷ್ಟೊಂದು ಶಕ್ತಿ ಕೊಡುತ್ತೆ ಅಲ್ವಾ. ಇವತ್ತೇ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಹತ್ರ ಈ ಪದಗಳನ್ನ ಬಳಸಿ ಮಾತನಾಡಲಿಕ್ಕೆ ಶುರು ಮಾಡಿ. ನಿಮಗೆ ಇವತ್ತಿನ ಈ ಲೆಸನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಥರನೇ ಇಂಗ್ಲೀಷ್ ಕಲಿಯೋಕ್ಕೆ ಆಸೆ ಇರೋ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಖಂಡಿತ ಶೇರ್ ಮಾಡಿ. ಯಾಕಂದರೆ ಜ್ಞಾನ ಹಂಚಿದಷ್ಟು ಬೆಳೆಯುತ್ತೆ ಅಲ್ವಾ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ಪಾಠದಲ್ಲಿ ಅಂದರೆ ಲೆಸನ್ 11ನಲ್ಲಿ ನಾನು ನಿಮಗೆ ಇನ್ನೂ
ಇಂಟ್ರೆಸ್ಟಿಂಗ್ ವಿಷಯನ ತರ್ತೀನಿ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ, ಖುಷಿಯಾಗಿರಿ. ಧನ್ಯವಾದಗಳು.